ಬ್ಯಾಟ್ರಿ ಬ್ಯಾಕಪ್ ಅದರಲ್ಲಿ ತುಂಬ ಒಳ್ಳೇದಿರ್ತದೆ. ಸೊ ಈಗ ನೀವು ಕಾಲೇಜಿಗೆ ಹೋಗೋದಾದರೆ ಬೆಳಿಗ್ಗೆ ಹೋಗಿ ಕಾಲೇಜಲ್ಲಿ ಕೂತ್ಕೊಂಡು ಪ್ರಾಜೆಕ್ಟ್ ಮಾಡಿಕೊಂಡು ಸಂಜೆ ಅಥವಾ ರಾತ್ರಿ ನೀವು ಮನೆಗೆ ಬರುವಾಗ ನಿಮ್ಮ ಚಾರ್ಜ್ ಆಲ್ಮೋಸ್ಟ್ ಡೆಡ್ ಆಗುವ ರೇಂಜಲ್ಲಿ ಇರ್ತದೆ. ಸೊ ಮಧ್ಯದಲ್ಲಿ ಎಲ್ಲಿ ಸಹ ನೀವು ಪ್ಲಗ್ ಮಾಡುವ ಅಗತ್ಯ ಇಲ್ಲ. ನೀವು ಅಮೆಝಾನಿಗೆ ಹೋಗಿ ರಿವ್ಯೂ ನೋಡ್ಬೋದು. ರಿವ್ಯೂ ಯಾವ ರೀತಿ ನೋಡೋದು ಅಂತೇಳಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಿಮಗೆ. ಸೊ ಅದರಿಂದ ಈ ವಿಡಿಯೋ ಎಂಡ್ ತನಕ ನೋಡಿ. ನೆಕ್ಸ್ಟ್ ಅದಾದ ನಂತರ ಮೇನ್ಲಿ ನಿಮಗೆ ಬರಬೇಕಾದದ್ದು ಇದೆಲ್ಲ ಹೇಗೂ ಇದ್ದದೆ ಸ್ಪೆಸಿಫಿಕೇಶನ್ಸ್ಗಳೆಲ್ಲ. ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ತುಂಬ ಜನರು ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜ್ ಕಳಿಸ್ತಾ ಇರ್ತಾರೆ, ಯಾವ ಲ್ಯಾಪ್ಟಾಪನ್ನು ಬೈ ಮಾಡಬೇಕು, ನನಗೆ ಕೋಡಿಂಗ್ ಮಾಡಬೇಕು, ನನಗೆ ಮೊಬೈಲ್ ಆ್ಯಪ್ ಡೆವಲಪ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ರೀತಿ ನೀವು ಥಿಂಕ್ ಮಾಡಬೇಕು ಒಂದು ಲ್ಯಾಪ್ಟಾಪನ್ನು ಬೈ ಮಾಡಬೇಕಿದ್ರೆ. ಎಂತಕ್ಕಂತ ಹೇಳಿದ್ರೆ ಲ್ಯಾಪ್ಟಾಪ್ ಬೈ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ. ಮೊದಲಾದರೆ ನೀವೀಗ ಯಾವುದಾದ್ರೂ ಒಂದು ಶಾಪಿಗೆ ಹೋಗಿ ಅಲ್ಲಿ ಅವ್ರ ಹತ್ರ ಹೇಳ್ತಿದ್ರೆ ನನಗೆ ಈ ರೀತಿ ಲ್ಯಾಪ್ಟಾಪ್ ಬೇಕು ಅಂತೇಳಿ ಹೇಳ್ತಿದ್ರೆ, ನಂಗೆ ಕೋಡ್ ಮಾಡಬೇಕು ಅಂತ ಹೇಳ್ತಿದ್ರೆ ಅವರು ನಿಮ್ಗೊಂದು ಸಜೆಷನ್ ಕೊಡ್ತಿದ್ರು. ಬಟ್ ಈಗ ಲೈಕ್ ಆ ರೀತಿ ವರ್ಕ್ ಆಗೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ತುಂಬ ಸ್ಪೆಸಿಫಿಕೇಶನ್ಸ್ ಉಂಟು. ಈವನ್ ಶಾಪ್ ಕೀಪರ್ ಇದ್ದಾರಲ್ಲ ಅವರಿಗೆ ಕನ್ಫ್ಯೂಸ್ ಆಗ್ತದೆ ಯಾವ ರೀತಿ ಲ್ಯಾಪ್ಟಾಪನ್ನು ಯಾವ ರೀತಿ ಜನರಿಗೆ ಸೆಲ್ ಮಾಡಬೇಕು ಅಂತೇಳಿ. ಸೊ ಆಸ್ ಎ ಕೋಡರ್ ಮತ್ತೆ ಮೊಬೈಲ್ ಆ್ಯಪ್ ಡೆವಲಪರ್ ನಿಮಗೆ ನಾನು ಹೇಳ್ತೇನೆ ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು ಅಂತೇಳಿ ಒಂದು ಲ್ಯಾಪ್ಟಾಪನ್ನು ಬೈ ಮಾಡಬೇಕಿದ್ರೆ ಹೊಸತ್ತು. ಸೊ ಫಸ್ಟ್ ಆಫ್ ಆಲ್ ಈ ಲ್ಯಾಪ್ಟಾಪ್ ಬೈ ಮಾಡಲಿಕ್ಕೆ ನಾನು ಟೋಟಲ್ 3 ಕ್ಯಾಟಗರಿ ಆಗಿ ನಾನು ಡಿವೈಡ್ ಮಾಡ್ತೇನೆ. ಫಸ್ಟ್ ಕ್ಯಾಟಗರಿ ಅಂತೇಳಿದರೆ ಚೀಪೆಸ್ಟ್ ಲ್ಯಾಪ್ಟಾಪ್ ಬಟ್ ಒಳ್ಳೆ ವರ್ಕ್ ಆಗಬೇಕು ನನಗೆ. ಸೊ ಅದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಅಂತೇಳಿದರೆ ಇದು ನಾರ್ಮಲ್ ಕ್ಯಾಟಗರಿ ಅಂತೇಳಿದರೆ ನಿಮ್ಮ ಹತ್ರ ಒಂದು ಒಳ್ಳೆ ಬಜೆಟ್ ಉಂಟು, ನಾಟ್ ಹೈ ನಾಟ್ ತುಂಬ ಲೋ, ಬಟ್ ಒಂದು ಒಳ್ಳೆ ಲ್ಯಾಪ್ಟಾಪ್ ಬೈ ಮಾಡುವಷ್ಟು ಬಜೆಟ್ ಉಂಟು. ಸೊ ಅದು ಸೆಕೆಂಡ್ ಕ್ಯಾಟಗರಿ. ಥರ್ಡ್ ಕ್ಯಾಟಗರಿ ಯಾವುದು ಅಂತೇಳಿದರೆ ಹೈ ಎಂಡ್ ಲ್ಯಾಪ್ಟಾಪ್. ನಿಮ್ಮ ಹತ್ರ ಹಣ ಉಂಟು, ನಿಮಗೆ ಹಣದ ಬಗ್ಗೆ ಅಂತ ಚಿಂತೆ ಇಲ್ಲ, ನಿಮಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಬೇಕು, ಮೇ ಬಿ ಒಂದು 5 to 10 years ಅದೇ ಲ್ಯಾಪ್ಟಾಪಲ್ಲಿ ನೀವು ಕೂತ್ಕೊಂಡು ವರ್ಕ್ ಮಾಡ್ತೀರಿ ಅಂತೇಳಿ ನಿಮಗೆ ಮನಸ್ಸಲ್ಲಿ ಬಂದಿರ್ಬೋದು. ಸೊ ಹಾಗಾದರೆ ಸೊ ಈ 3 ಕ್ಯಾಟಗರಿಯನ್ನು ಬ್ರೇಕ್ ಡೌನ್ ಮಾಡುವ. ಫಸ್ಟ್ ಕ್ಯಾಟಗರಿ ಯಾವುದು ಅಂತೇಳಿದರೆ ಲೋ ಬಜೆಟ್ ಲ್ಯಾಪ್ಟಾಪ್ ಬಟ್ ಒಳ್ಳೆ ವರ್ಕ್ ಆಗಬೇಕು, ಈ ರೀತಿ ಲ್ಯಾಪ್ಟಾಪ್. ಈ ರೀತಿ ಲ್ಯಾಪ್ಟಾಪ್ ನಿಮಗೆ ಕೋಡಿಂಗ್ ವೆಬ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಎಂತಕ್ಕಂತೇಳಿದರೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ನಾರ್ಮಲ್ ಆಗಿ ನಾವು VS ಕೋಡನ್ನು ರನ್ ಮಾಡಿ ಅದರಲ್ಲಿ ಎಂಥಾದ್ರು Node.js, ಪೈಥಾನ್ ಅಥವಾ PHP ಯಾವುದಾದ್ರು ಒಂದು ಪ್ರಾಜೆಕ್ಟನ್ನು ರನ್ ಮಾಡಿ ನಾವು ಈ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಬೋದು. ಇಂಥ ರೀತಿಯ ಲ್ಯಾಪ್ಟಾಪನ್ನು ನಿಮಗೆ ಬೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಬಜೆಟ್ ತುಂಬ ಲೋ ಆಗಿದ್ದರೆ, ಲೋ ಅಂತೇಳಿದರೆ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೇನೆ ನಿಮಗೆ ಎಷ್ಟು ಬಜೆಟ್ ಅಂತೇಳಿ. ನಿಯರ್ಲಿ 20 to 35,000 ಅಥವಾ ಈವನ್ 40,000 ತನಕ ನಿಮಗೆ ಬಜೆಟ್ ಇದ್ರೆ ಉಂಟಲ್ಲ, ಆವಾಗ ಈ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ನಿಮಗೆ ಒಳ್ಳೆ ಲ್ಯಾಪ್ಟಾಪ್ಸ್ಗಳು ಸಿಗ್ತವೆ. ಮತ್ತು ಈ ಲ್ಯಾಪ್ಟಾಪ್ ಕ್ಯಾಟಗರಿಯಲ್ಲಿ ನೀವು ಬೈ ಮಾಡುವಾಗ ನೀವು ಯಾವ ರೀತಿ ನೋಡಬೇಕಾದದ್ದು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ SSD ಅದರಲ್ಲಿ ಇರಲೇಬೇಕು. ಓಕೆ, ಇದು ತುಂಬ ಮ್ಯಾಂಡೇಟರಿ. ಆವಾಗ ನಿಮಗೆ ಪ್ರೊಸೆಸರಲ್ಲಿ 2 ರೀತಿ ವೇರಿಯಂಟ್ ನಿಮಗೆ ಕಂಡು ಬರ್ಬೋದು. ಒಂದು ಇಂಟೆಲಿದು i3 ಮತ್ತು AMDದು Ryzen 3 ಮತ್ತು ಬೇರೆ ಬೇರೆ ಪ್ರೊಸೆಸರ್ಸ್ಗಳು ಅವೈಲೇಬಲ್ ಇದೆ ಈಗ ಆ್ಯಸ್ ಆಫ್ ನಾವು. ಸೊ ಈ 2 ಪ್ರೊಸೆಸರ್ಸ್ಗಳು ಓಕೆ ನಮಗೆ ನಾರ್ಮಲ್ ವೆಬ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮತ್ತು ನಾರ್ಮಲ್ ಆಗಿ ಕೋಡ್ ಮಾಡಲಿಕ್ಕೆ, ಸ್ವಲ್ಪ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಹ ಮೋರ್ ದೆನ್ ಇನಫ್. ಸೊ ಅದರಿಂದ ನೀವು ಈ ರೀತಿ ಅಪ್ರೋಚ್ ತಗೊಳ್ಬೋದು. ಫಸ್ಟಿಗೆ SSD ಇರಬೇಕು ಅದರಲ್ಲಿ. ನೆಕ್ಸ್ಟ್ ಲ್ಯಾಪ್ಟಾಪಲ್ಲಿ ಮಿನಿಮಮ್ 8 to 16 GB ರ್ಯಾಮ್ ಇರಬೇಕು. 16 GB ರ್ಯಾಮ್ ನಿಮಗೆ ಈ ವೇರಿಯಂಟಲ್ಲಿ ಸಿಗೋದಿಲ್ಲ, ಬಟ್ ಎಕ್ಸ್ಟ್ರಾ ನೀವು ರ್ಯಾಮನ್ನು ಪರ್ಚೇಸ್ ಮಾಡಿಕೊಂಡು ಅದರಲ್ಲಿ ನೀವು ಹಾಕಿದರೆ ಉಂಟಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ತುಂಬ ಸುಲಭದಲ್ಲಿ ಹಾಕ್ಲಿಕ್ಕೆ ಆಗ್ತದೆ, ಅಷ್ಟಂತ ಕಷ್ಟಕರ ಇಲ್ಲ. ನೀವು ಬೇಕಿರೋ ಒಂದು ಯಾವುದಾದ್ರು ನಿಯರೆಸ್ಟ್ ಕಂಪ್ಯೂಟರ್ ಶಾಪಿಗೆ ಹೋಗಿ ಅಲ್ಲಿ ಅವರಿಗೆ ಹೇಳಿದರೆ ಸಹ ಅವರು ಹಾಕಿ ಕೊಡ್ತಾರೆ. ಸೊ ಈ ರೀತಿ ಅಪ್ರೋಚ್ ಉಂಟಲ್ಲ, ಅಂದರೆ 8 to 16 GB ರ್ಯಾಮ್ ಮತ್ತು ಒಂದು SSD ಅದರಲ್ಲಿ ಇರಬೇಕು. ಹಾರ್ಡ್ ಡಿಸ್ಕ್ ಇರುವ ಲ್ಯಾಪ್ಟಾಪನ್ನು ಬೈ ಮಾಡಲಿಕ್ಕೆ ಹೋಗಬೇಡಿ, ಅದು ತುಂಬ ಸ್ಲೋ ಆಗಿ ರನ್ ಆಗ್ತದೆ ಮತ್ತು ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಸೊ ಅದರಿಂದ ನಾನು ತುಂಬ ಜನರು ನೋಡಿದ್ದೇವೆ ಲ್ಯಾಪ್ಟಾಪ್ 29-30,000 ಬಟ್ ವರ್ಕ್ ಆಗೋದು ತುಂಬ ಒಳ್ಳೆ ಸ್ಮೂತ್ ಆಗಿ ವರ್ಕ್ ಆಗ್ತದೆ. ಎಂತಕ್ಕಂತ ಹೇಳಿದರೆ ಅವರದರಲ್ಲಿ SSD ಉಂಟು. ಸೊ ಹಾಗಾಗಿರೋದ್ರಿಂದ SSD ಮೇ ಬಿ 256 GB ಸಹ ಓಕೆ, 512 ಆದರೆ ಇನ್ನೂ ಸಹ ಒಳ್ಳೆಯದು. ಬಟ್ SSD ಓಕೆ, ಮತ್ತು ರ್ಯಾಮ್ 8 to 16 GB, ಮತ್ತು ಪ್ರೊಸೆಸರ್ ಇಂಟೆಲಿದು i3 ಅಥವಾ AMD Ryzen ಇದು 3rd generation ಇದು ಯಾವುದಾದ್ರು ಒಂದು ಪ್ರೊಸೆಸರ್ ಇರ್ತದೆ. ಸೊ ಈ ಪ್ರೊಸೆಸರನ್ನು ನೀವು ಕರೆಕ್ಟಾಗಿ ನೋಡಿ ಪರ್ಚೇಸ್ ಮಾಡಿದರೆ ಆಯಿತು. ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಬ್ರ್ಯಾಂಡ್ಸ್ಗಳನ್ನು ನನಗೆ ರೆಕಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಅಮೆಝಾನಿಗೆ ಈ ರೀತಿಯ ಸ್ಪೆಸಿಫಿಕೇಶನ್ ಸರ್ಚ್ ಮಾಡಿದರೆ ತುಂಬ ಬ್ರ್ಯಾಂಡ್ ಇದು ಸಿಗ್ತದೆ. ಏಸಸ್ ಇದು, ಲೆನೋವೋದು, ಮತ್ತು HP ಡೆಲ್ಲಿದು. ಸೊ ಅದರಿಂದ ನೀವು ಯಾವುದಾದ್ರೂ ಲ್ಯಾಪ್ಟಾಪ್ ಶಾಪಿಗೆ ಹೋಗಿ ಅಲ್ಲಿ ನೋಡ್ಬೋದು ಯಾವ ರೀತಿ ಇರ್ತದೆ ಲ್ಯಾಪ್ಟಾಪ್ ಅಂತೇಳಿ. ಇಲ್ಲದಿದ್ದರೆ ನೀವು ಅಮೆಝಾನಿಗೆ ಹೋಗಿ ರಿವ್ಯೂ ನೋಡ್ಬೋದು. ರಿವ್ಯೂ ಯಾವ ರೀತಿ ನೋಡೋದು ಅಂತೇಳಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಿಮಗೆ. ಸೊ ಅದರಿಂದ ಈ ವಿಡಿಯೋ ಎಂಡ್ ತನಕ ನೋಡಿ, ಎಂತಕ್ಕಂದರೆ ಬೇರೆ ವೇರಿಯಂಟ್ಸ್ ಸಹ ಇದೆ ನಿಮಗೆ ಇಂಟ್ರೆಸ್ಟಿಂಗ್ ಅಂತೇಳಿ ಅನಿಸ್ಬೋದು ಆ ವೇರಿಯಂಟ್ಸ್ಗಳು ಸಹ. ಸೊ ಈಗ ಫಸ್ಟ್ ವೇರಿಯಂಟ್ ಆಯಿತು ಬಜೆಟ್ ಫ್ರೆಂಡ್ಲಿ.
25,000 to 40,000 ರೇಂಜಲ್ಲಿರುವ ಲ್ಯಾಪ್ಟಾಪ್ಸ್ಗಳು. ಸೊ ಎಸ್ ಎಸ್ ಡಿ ಇರಬೇಕು, ಅದರಲ್ಲಿ ರ್ಯಾಮ್ 8 to 16 GB ನೋಡಿ, ಮತ್ತು ಪ್ರೊಸೆಸರ್ಸ್ಗಳು ಇಂಟೆಲ್ ಇದು ಅಥವಾ AMD ಇದು ಇರ್ತದೆ ಅದರಲ್ಲಿ. ಸೊ ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ವೇರಿಯಂಟ್ ಬರೋದು ಯಾವುದು ಅಂತ ಹೇಳಿದ್ರೆ ನಾರ್ಮಲ್ ಲ್ಯಾಪ್ಟಾಪ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಬಜೆಟ್ ಇರುವ ಲ್ಯಾಪ್ಟಾಪ್. ಈ ರೇಂಜ್ ಉಂಟಲ್ಲ, ನಾನು ಯಾವ ರೀತಿ ಡಿಫೈನ್ ಮಾಡ್ತೇನೆ ಅಂತ ಹೇಳಿದ್ರೆ ಎಬೋವ್ 40 to 60, 70,000 ರೇಂಜ್ ಇದು ಲ್ಯಾಪ್ಟಾಪ್ಸ್ಗಳು ಇದರಲ್ಲಿ ತುಂಬ ಒಳ್ಳೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಎಂತಕ್ಕಂದರೆ ನಾನು ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಒಂದು ಲ್ಯಾಪ್ಟಾಪ್, ಇದಲ್ಲ ಅದರ ಮೇಲೆ ಇರೋದು. ಸೊ ಆ ಲ್ಯಾಪ್ಟಾಪ್ ಉಂಟಲ್ಲ, ತುಂಬ ಒಳ್ಳೆ ಲ್ಯಾಪ್ಟಾಪ್. ಅದರ ಹೆಸರು ಲೆನೋವೊ ಐಡಿಯಾಪ್ಯಾಡ್ ಗೇಮಿಂಗ್ 3 ಅಂತೇಳಿ 2022 ಅಲ್ಲಿ ಬೈ ಮಾಡಿ ಆದ ನಂತರ ಅದಕ್ಕೆ ಒಂದು ರ್ಯಾಮ್ ಎಕ್ಸ್ಟ್ರಾ ಹಾಕಿದೆ ನಾನು, 8 GB ರ್ಯಾಮ್ ಎಕ್ಸ್ಟ್ರಾ ಹಾಕಿದೆ. ಸೊ 16 GB ರ್ಯಾಮ್ ಆಯಿತು. ನಿಯರ್ಲಿ ಐ ಥಿಂಕ್ 52,000ಗೆ ನಾನು ಬೈ ಮಾಡಿದ್ದೆ. ಅದಕ್ಕೆ ರ್ಯಾಮಿಗೆ ಒಂದು ಎಕ್ಸ್ಟ್ರಾ 4,000. ಸೊ 55,000-56,000 ಒಳಗೆ ಆ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಬಿಲ್ಡ್ ಆಯಿತು. ತುಂಬ ಒಳ್ಳೆಯದಾಗಿ ರನ್ ಆಗ್ತದೆ ಇದು, ಈಗ ಸಹ ರನ್ ಆಗ್ತಾ ಉಂಟು ಒಳ್ಳೆಯದಾಗಿ. ವಿಡಿಯೋ ಎಡಿಟಿಂಗ್ ಆಗಿರಲಿ, ಕೋಡಿಂಗ್ ಆಗಿರಲಿ, ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗಿರಲಿ, ನನಗೆ ಎಂಥದಕ್ಕೆ ಸಹ ಸ್ಟಕ್ ಆಗಲಿಲ್ಲ, ಎಂಥದಕ್ಕೆ ಸಹ ಪ್ರಾಬ್ಲಮ್ ಬರಲಿಲ್ಲ ಅದರಲ್ಲಿ. ಸೊ ಅದರಿಂದ ಅದೊಂದು ಒಳ್ಳೆ ರೀತಿಯ ಆಪ್ಷನ್ ಅಂತೇಳಿದರೆ ಯಾವುದಾದ್ರು ಗೇಮಿಂಗ್ ಲ್ಯಾಪ್ಟಾಪ್ಸ್ಗಳು ಉಂಟಲ್ಲ, ಇದು ನಿಯರ್ಲಿ 45 to 55, 60,000, 70,000ಗೆ ಸಹ ಸಿಗ್ತದೆ. ಸೊ ಈ ಬಜೆಟ್ ನಿಮ್ಮ ರೇಂಜಲ್ಲಿದ್ದರೆ ನೀವು ಈ ರೀತಿ ಲ್ಯಾಪ್ಟಾಪನ್ನು ಬೈ ಮಾಡಬೇಕು. ಅದರಲ್ಲಿ ಒಂದು ಎಕ್ಸ್ಟ್ರಾ ನೀವು ನೋಟ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಇದರಲ್ಲಿ GPU ಅಂತೇಳಿ ಉಂಟು, ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ. ಸೊ ಅದೊಂದು ಎಕ್ಸ್ಟ್ರಾ ಇದರಲ್ಲಿ ಸಿಗ್ತದೆ. ಸೊ ಅದರಿಂದ ಅದು ತುಂಬ ಬೆನಿಫಿಷಿಯಲ್, ವಿಡಿಯೋ ಎಡಿಟ್ ಮಾಡಲಿಕ್ಕೆ ಆಗಿರಲಿ, ಅಥವಾ ನೀವು ಯಾವ್ದಾದ್ರು AI ಅನ್ನು ಯೂಸ್ ಮಾಡಿಕೊಂಡು ಇಮೇಜ್ ಜನ್ರೇಷನ್ ಅಥವಾ ಯಾವುದೇ ಒಂದು ರೀತಿಯ ಇಮೇಜ್ ರಿಲೇಟೆಡ್ ವರ್ಕ್ ಮಾಡಲಿಕ್ಕೆ ಗ್ರಾಫಿಕ್ಸ್ ಕಾರ್ಡ್ ಇಂಪಾರ್ಟೆಂಟ್, ಅದು ಒಳ್ಳೆ ವಿಷಯ. ಸೊ ಹಾಗಾಗಿರೋದ್ರಿಂದ ನೀವು ಆ ರೀತಿಯ ಕೆಲಸ ಮಾಡಬೇಕಿದ್ರೆ ನಿಮಗೆ ಈ ರೇಂಜಿದು ಲ್ಯಾಪ್ಟಾಪೇ ಒಳ್ಳೆಯದು. ಎಂತಕ್ಕಂತ ಹೇಳಿದ್ರೆ ತುಂಬ ಮಾಡ್ಲಿಕ್ಕೆ ಆಗ್ತದೆ. ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇದರಲ್ಲಿ ಪ್ಲಸ್ ಪಾಯಿಂಟಾ ಮೈನಸ್ ಪಾಯಿಂಟ್ ಅಂತೇಳಿ ನೀವೇ ಜಡ್ಜ್ ಮಾಡಬೇಕು. ಇದರಲ್ಲಿ ಗೇಮ್ಸ್ಗಳು ಆಡ್ಲಿಕ್ಕೆ ಆಗ್ತದೆ, ಒಳ್ಳೆ ಹೈ ಎಂಡ್ ಗೇಮ್ಸ್ಗಳು ಆಡ್ಲಿಕ್ಕೆ ಆಗೋದಿಲ್ಲ, ಬಟ್ GTA 5, NFS ಇದೆ ಯಾವ್ದಾದ್ರು ಗೇಮ್ಸ್ಗಳು ತುಂಬ ಒಳ್ಳೆಯದಾಗಿ ರನ್ ಆಗ್ತದೆ, ಸ್ಮೂತಾಗಿ ರನ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಯೂಸ್ ಕೇಸ್ ಉಂಟಲ್ಲ, ಒಂದು ಮೊಬೈಲ್ ಆ್ಯಪ್ ಡೆವಲಪ್ ಮಾಡಬೇಕು, ನಿಮಗೆ ವೆಬ್ ಡೆವಲಪ್ಮೆಂಟ್ ಮತ್ತು ಗೇಮಿಂಗ್ ಆಡಬೇಕು, ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇಂಥದ್ದೆಲ್ಲ ಕೆಲಸ ಇದ್ದರೆ ನಿಮಗೆ ಈ ರೇಂಜಿದ್ದು ಲ್ಯಾಪ್ಟಾಪ್ ಉಂಟಲ್ಲ ತುಂಬ ಒಳ್ಳೆಯದಾಗಿ ಸರ್ವ್ ಆಗ್ತದೆ. ಈ ರೇಂಜಲ್ಲಿ ನಿಮ್ಗೆ ಇನ್ನೊಂದು ಒಳ್ಳೆ ಆಪ್ಷನ್ಸ್ಗಳು ಅವೈಲೇಬಲ್ ಆಗ್ತದೆ. ಅದೆಂತ ಅಂತೇಳಿದರೆ ಮ್ಯಾಕ್ಬುಕ್ಗಳು. ಸೊ ಮ್ಯಾಕ್ಬುಕ್ ಅಂತೇಳಿದರೆ ನಿಮಗೆ ಲೇಟೆಸ್ಟ್ ಮ್ಯಾಕ್ಬುಕ್ ಎಲ್ಲ ತುಂಬ ಕಾಸ್ಟ್ಲಿ ಇರ್ತದೆ, ಬಟ್ ಈ ರೇಂಜಲ್ಲಿರುವ ಮ್ಯಾಕ್ಬುಕ್ಸ್ಗಳು ಉಂಟಲ್ಲ ಸ್ವಲ್ಪ ಒಂದು 2 years 3 years ಬ್ಯಾಕ್ ಇದು ಮ್ಯಾಕ್ಬುಕ್ಸ್ ಆಗಿರ್ತದೆ. ಮ್ಯಾಕ್ಬುಕ್ ಏರ್ ಅಂತೇಳಿ ಉಂಟು. ಸೊ ಮ್ಯಾಕ್ಬುಕ್ ಏರ್ M2 ಕಾಣ್ತದೆ ಆಸ್ ಆಫ್ ನಾವು ಈಗ ನೋಡ್ತಿರುವಾಗ. ಸೊ 66,000 ಸಮಥಿಂಗ್ ರೇಂಜಲ್ಲಿ ಬರ್ತದೆ ಅದು ನಿಮಗೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲೆಲ್ಲ ನೀವು ನೋಡ್ಬೋದು. ಸೊ ಮ್ಯಾಕ್ಬುಕ್ ಏರ್ M2 ಇದೊಂದು ಒಳ್ಳೆ ಡಿವೈಸ್. ನಿಮಗೆ ಒಂದ್ಸರಿ ನೀವು ಇದನ್ನು ಬೈ ಮಾಡಿದ್ರೆ ಉಂಟಲ್ಲ, ನಿಮಗೆ ಕೋಡಿಂಗ್, ವೆಬ್ ಡೆವಲಪ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಎಂಥ ಪ್ರಾಬ್ಲಮ್ ಬರೋದಿಲ್ಲ ಇದರಲ್ಲಿ. ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ iOS ಡೆವಲಪ್ಮೆಂಟ್ ಅನ್ನು ಕಲಿಬೇಕಿದ್ರೆ, iOS ಆ್ಯಪ್ಸ್ಗಳು ಬಿಲ್ಡ್ ಮಾಡಬೇಕಿದ್ರೆ ಅವಾಗ ಮ್ಯಾಕ್ಬುಕ್ ಅಗತ್ಯಕರ ಆಗಿರ್ತದೆ. ಸೊ ಅದರಿಂದ ನಿಮಗೆ ಈ ರೀತಿಯ ಲ್ಯಾಪ್ಟಾಪ್ಸ್ಗಳು ಉಂಟಲ್ಲ, ಮ್ಯಾಕ್ಬುಕ್ ಏರ್, ಮ್ಯಾಕ್ಬುಕ್ ಈಗ ಲೈಕ್ ಈ ಇಯರ್ ಪ್ರಾಬಬ್ಲಿ ಇನ್ನೂ ಸಹ ಒಳ್ಳೆ ಲ್ಯಾಪ್ಟಾಪ್ಸ್ಗಳು ರಿಲೀಸ್ ಮಾಡ್ತಾರೆ ಬಜೆಟ್ ರೇಂಜ್ ಇದು ಆ್ಯಪಲ್ ಅವರು. ಸೊ ಮೇ ಬಿ ಆ ಲ್ಯಾಪ್ಟಾಪನ್ನು ಸಹ ನೀವು ನೋಡ್ಬೋದು. ಸೊ ಮ್ಯಾಕ್ಬುಕ್ ಬೈ ಮಾಡಿರೋ ಬೆನಿಫಿಟ್ ಅಂತ ಹೇಳಿದ್ರೆ ಬ್ಯಾಟ್ರಿ ಬ್ಯಾಕಪ್ ಅದರಲ್ಲಿ ತುಂಬ ಒಳ್ಳೇದು ಇರ್ತದೆ. ಸೊ ಈಗ ನೀವು ಕಾಲೇಜಿಗೆ ಹೋಗೋದಾದರೆ ಬೆಳಿಗ್ಗೆ ಹೋಗಿ ಕಾಲೇಜಲ್ಲಿ ಕೂತ್ಕೊಂಡು ಪ್ರಾಜೆಕ್ಟ್ ಮಾಡಿಕೊಂಡು ಸಂಜೆ ಅಥವಾ ರಾತ್ರಿ ನೀವು ಮನೆಗೆ ಬರುವಾಗ ನಿಮ್ಮ ಚಾರ್ಜ್ ಆಲ್ಮೋಸ್ಟ್ ಡೆಡ್ ಆಗುವ ರೇಂಜಲ್ಲಿ ಇರ್ತದೆ. ಸೊ ಮಧ್ಯದಲ್ಲಿ ಇಲ್ಲಿ ಸಹ ನೀವು ಪ್ಲಗ್ ಮಾಡುವ ಅಗತ್ಯ ಇಲ್ಲ. ಸೊ ನಾನು 2018 ಒಂದು ಮ್ಯಾಕ್ಬುಕ್ ಬೈ ಮಾಡಿದ್ದೆ, ಇಲ್ಲಿ ನೋಡಿ ಮ್ಯಾಕ್ಬುಕ್ ಏರ್ ಅಂತೇಳಿ ನಿಯರ್ಲಿ 50,000ಗೆ ನನಗೆ ಸಿಕ್ಕಿದ್ದು. ಸೊ ಆ ಲ್ಯಾಪ್ಟಾಪ್ ಉಂಟಲ್ಲ ನನಗೆ ಕಾಲೇಜಲ್ಲಿ ತುಂಬ ಹೆಲ್ಪ್ಫುಲ್ ಆಗಿದೆ. ನಾನು ಬೆಳಿಗ್ಗೆ ಕಾಲೇಜಿಗೆ ಹೋಗ್ತಿದ್ದೆ 100% ಚಾರ್ಜ್ ಆಗಿಕೊಂಡು, ಕಾಲೇಜಲ್ಲಿ ಥ್ರೂ ಔಟ್ ಚಾರ್ಜಿಗೆ ಇಡ್ಲಿಕ್ಕೆ ಇರಲಿಲ್ಲ, ನಾನು ಚಾರ್ಜರೇ ತಗೊಂಡು ಹೋಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ಗಳೆಲ್ಲ ಲ್ಯಾಪ್ಟಾಪ್ ಕೂತ್ಕೊಂಡು ಓಪನ್ ಮಾಡಿ ಚಾರ್ಜಿಗೆ ಹಾಕ್ತಿದ್ರು. ನನ್ನ ಮ್ಯಾಕ್ಬುಕ್ಕಿಗೆ ಚಾರ್ಜ್ ಹಾಕುವ ಅಗತ್ಯವೇ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡು ಅದರಲ್ಲಿ ವರ್ಕ್ ಮಾಡೋದಿತ್ತು. ಮತ್ತು ರಾತ್ರಿ ಬರುವಾಗ ಮೇ ಬಿ 30% ಅಥವಾ 25% ಇರ್ತಿತ್ತು. ಚಾರ್ಜಿಗೆ ಪ್ಲಗ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತಿದ್ದೆ. ನೆಕ್ಸ್ಟ್ ಮಾರ್ನಿಂಗ್ 100% ಚಾರ್ಜಿಂದ ಪುನಃ ಲ್ಯಾಪ್ಟಾಪನ್ನು ಇಟ್ಕೊಂಡು ಕಾಲೇಜಿಗೆ ಹೋಗ್ತಿದ್ದೆ. ಸೊ ಅದರಿಂದ ಮ್ಯಾಕ್ಬುಕ್ ಇದು ಬೆನಿಫಿಟ್ ಇದೊಂದು. ಯಾಕೆಂದರೆ ನನ್ನದು ಇದು ಲೆನೋವೊ ಅಂತೇಳಿ ಹೇಳಿದಲ್ಲ, ಈ ಲ್ಯಾಪ್ಟಾಪನ್ನು ನೀವು ಚಾರ್ಜ್ ಇಲ್ಲದೆ ಯೂಸ್ ಮಾಡಿದರೆ ಮ್ಯಾಕ್ಸಿಮಮ್ 1 to 2 hours ನಿಮಗೆ ಕೊಡ್ತದೆ. ಎಸ್ಪೆಷಲಿ ನಾವು ಮಾಡುವ ಅಂದರೆ ಕೋಡಿಂಗ್, ವೆಬ್ ಡೆವಲಪ್ಮೆಂಟ್ ಇಂಥ ವರ್ಕೆಲ್ಲ ಉಂಟಲ್ಲ, ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ ಬ್ಯಾಟ್ರಿ. ಸೊ ಅದರಿಂದಾಗಿ
ವಿಂಡೋಸ್ ಲ್ಯಾಪ್ಟಾಪ್ ಉಂಟಲ್ಲ, ಬ್ಯಾಟ್ರಿ ವೈಸಲ್ಲಿ ತುಂಬ ಲೋ ಆಗಿರ್ತದೆ. ಸೊ ಅದರಿಂದಾಗಿ ಆಬ್ವಿಯಸ್ಲಿ ಅದರಲ್ಲಿ ಫೀಚರ್ಸ್ಗಳು ಅಷ್ಟು ಇರ್ತದೆ, ಮತ್ತು ತುಂಬ ಫ್ಯಾನ್ಸ್ಗಳು ರನ್ ಆಗ್ತದೆ, ಪ್ರೊಸೆಸರ್ಸ್ಗಳೆಲ್ಲ ತುಂಬ ಹೈ ಎಂಡ್ ಆಗಿರ್ತದೆ. ಸೊ ಹಾಗಾಗಿರೋದ್ರಿಂದ ಅದನ್ನು ನೀವು ನೋಟ್ ಮಾಡಬೇಕಾದದ್ದು. ಮತ್ತು ಇನ್ನೊಂದು ಆಪ್ಷನ್ ಎಂತ ಅಂತೇಳಿದ್ರೆ, ಮ್ಯಾಕ್ ಮಿನಿ ಅಂತೇಳಿ ಒಂದು ಉಂಟು ಆ್ಯಪಲ್ ಅವರದ್ದು. ಇದು ನಿಯರ್ಲಿ 50,000 to 55,000 ರೇಂಜಲ್ಲಿ ನಿಮಗೆ ಇರ್ತದೆ. ಇದೆಂತ ಅಂತೇಳಿದರೆ ಇದೊಂದು ಪಿ ಸಿ ಟೈಪ್. ಸೊ ಅದರಿಂದ ಇದರಲ್ಲಿ ಎಂತ ಬ್ಯಾಟ್ರಿ ಎಲ್ಲ ಬರುವುದಿಲ್ಲ, ಸ್ಕ್ರೀನ್ ಎಲ್ಲ ಇರುವುದಿಲ್ಲ, ಕೀಬೋರ್ಡ್ ಎಲ್ಲ ಎಂತ ಇರುವುದಿಲ್ಲ. ನೀವು ಮ್ಯಾಕ್ ಮಿನಿಯನ್ನು ನೀವು ತಂದು ಅದನ್ನಿಟ್ಟು ಅದಕ್ಕೆ ಕೀಬೋರ್ಡನ್ನು ಕನೆಕ್ಟ್ ಮಾಡ್ಬೋದು, ಬ್ಲೂಟೂತ್ ಕೀಬೋರ್ಡ್ ಯಾವ್ದು ಸಹ ಆಗ್ತದೆ. ನೆಕ್ಸ್ಟ್ ಒಂದು ಡಿಸ್ಪ್ಲೇ ಮಾನಿಟರನ್ನು ಕನೆಕ್ಟ್ ಮಾಡಬೇಕು. ಅಷ್ಟು ಕನೆಕ್ಟ್ ಮಾಡಿದ ನಂತರ ನಿಮಗೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಕರೆಂಟ್ ಬೇಕು ಅದಕ್ಕೆ, ಅಂದರೆ ಇದರಲ್ಲಿ ಬ್ಯಾಟ್ರಿ ಅಂತ ಇರೋದಿಲ್ಲ. ಸೊ ಅದರಿಂದ ಲ್ಯಾಪ್ಟಾಪ್ ಆದರೆ ನೀವು ಡೈರೆಕ್ಟಾಗಿ ಇಟ್ಕೊಂಡು ಎಲ್ಲಾದರೂ ಕೂತ್ಕೊಂಡು ಕೋಡ್ ಮಾಡ್ಬೋದು. ಬಟ್ ಇದು ನಿಮ್ಮ ಪ್ಲಗ್ಗಲ್ಲೇ ಹಾಕಿ ಇರಲೇಬೇಕು. ಸೊ ಹಾಗಾಗಿರೋದ್ರಿಂದ ಇದೊಂದು ಒಳ್ಳೆ ಆಪ್ಷನ್. ಯಾಕಂದರೆ ನನ್ನ ಹತ್ರ ಒಂದು ಮ್ಯಾಕ್ ಮಿನಿ ಉಂಟು, ಮೇಯ್ನಾಗಿ ನಾನು ಅದೇ ಯೂಸ್ ಮಾಡೋದು ಈಗ. ಸೊ ಆ ಮ್ಯಾಕ್ ಮಿನಿಯಲ್ಲಿ ಇಷ್ಟ ತನಕ ನನಗೆಂಥ ಪ್ರಾಬ್ಲಮ್ ಬರಲಿಲ್ಲ. ಅಂತೇಳಿದರೆ ವಿಡಿಯೋ ಎಡಿಟಿಂಗ್ ಆಗಿರಲಿ, ವಿಡಿಯೋ ಶೂಟ್ ಮಾಡೋದಾಗಿರಲಿ, ಕೋಡ್ ಮಾಡೋದಾಗಿರಲಿ, ಮೊಬೈಲ್ ಆ್ಯಪ್ ಯಾವ್ದು ರನ್ ಮಾಡೋದಾಗಿರಲಿ, ಎಮ್ಯುಲೇಟರ್ಸ್ಗಳು, ಸಿಮ್ಯುಲೇಟರ್ಸ್ಗಳು, ವರ್ಚುವಲ್ ಮೆಷಿನ್ಗಳು ಎಂಥ ಬೇಕಿದ್ರೂ ಸಹ ತುಂಬ ಒಳ್ಳೆಯದಾಗಿ ಆರಾಮ್ಸೆ ರನ್ ಆಗ್ತಿತ್ತು ಅದರಲ್ಲಿ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಬಜೆಟ್ ಸ್ವಲ್ಪ ಮಿಡ್ ರೇಂಜಲ್ಲಿದ್ದರೆ ಅವಾಗ ಇದು ಒಂದು ಒಳ್ಳೆ ಡಿವೈಸ್. ಲ್ಯಾಪ್ಟಾಪ್ ಅಲ್ಲ ಇದು, ಬಟ್ ಒಂದು ಒಳ್ಳೆ ಡಿವೈಸ್. ನೀವು ಮನೆಯಲ್ಲಿ ಕೂತ್ಕೊಂಡು ಪ್ಲಗ್ಗಲ್ಲೇ ಯೂಸ್ ಮಾಡೋದಾದರೆ ಸುಮ್ಮನೆ ಲ್ಯಾಪ್ಟಾಪ್ ಯೂಸ್ ಮಾಡೋ ಬದಲು ಅದು ಯೂಸ್ ಮಾಡ್ಬೋದು. ಸೊ ಅದರಿಂದ ಅದೊಂದು ಒಳ್ಳೆ ಆಪ್ಷನ್. ನೆಕ್ಸ್ಟ್ ಥರ್ಡ್ ಕ್ಯಾಟಗರಿಗೆ ನಾವು ಹೋಗುವ. ಈ ಪರ್ಟಿಕ್ಯುಲರ್ ಥರ್ಡ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಪ್ರೀಮಿಯಂ ಲ್ಯಾಪ್ಟಾಪ್ಸ್ಗಳು ಬರ್ತದೆ. ಸೊ ಅಬೋವ್ 80,000 90,000 ಅದರಲ್ಲಿ ನಿಮಗೆ ಲೇಟೆಸ್ಟ್ ಮ್ಯಾಕ್ಬುಕ್ ಏರ್ ಸಿಗ್ತದೆ. ಸೊ M4 ಇದು ವರ್ಷನ್ ಆ್ಯಸ್ ಆಫ್ ನಾವು ಈಗ ನಾನು ನೋಡ್ತಿರುವಾಗ. ಸೊ M4 ಇದು ಮ್ಯಾಕ್ಬುಕ್ ಏರ್ ಉಂಟಲ್ಲ, ತುಂಬ ಒಳ್ಳೆಯದಾಗಿ ರನ್ ಆಗ್ತದೆ. ಸೊ ಎಂಥ ಪ್ರಾಬ್ಲಮ್ ಬರೋದಿಲ್ಲ. ಡಿಸ್ಪ್ಲೇ ತುಂಬ ಒಳ್ಳೆ ಕ್ವಾಲಿಟಿದು ಉಂಟು. ಬ್ಯಾಟ್ರಿ ಸಹ 10 hours 12 hours ನಿಮಗೆ ಆರಾಮ್ಸೆ ಬೆಳಿಗ್ಗೆ ಕೂತ್ಕೊಂಡು ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ರಾತ್ರಿ ನೀವು ಚಾರ್ಜಿಗೆ ಇಟ್ಟರೆ ಆಯಿತು. ಸೊ ಎಂಥ ಪ್ರಾಬ್ಲಮ್ ಬರೋದಿಲ್ಲ ಅದರಲ್ಲಿ. ಸೊ ಅದೊಂದು ಒಳ್ಳೆ ಆಪ್ಷನ್. ನೆಕ್ಸ್ಟ್ ಮ್ಯಾಕ್ಬುಕ್ ಪ್ರೋ ಅಂತೇಳಿ ಬರ್ತದೆ. ಇದಕ್ಕೆ ತುಂಬ ಕಾಸ್ಟ್ಲಿ ಆಗ್ತದೆ. ಮೋರ್ ದೆನ್ 1 lakh rupees, 1,20,000, 30,000, 40,000 ಈ ರೇಂಜಲ್ಲಿ ಇರ್ತದೆ. ಇದೆಲ್ಲ ತುಂಬ ಪ್ರೊಫೆಷ್ನಲ್ ಎನ್ವೈರ್ಮೆಂಟಲ್ಲಿ ಒಳ್ಳೆಯದಾಗ್ತದೆ. ಈವನ್ ನನಗೆ ಸಹ ಉಂಟಲ್ಲ ಇದು ಅಗತ್ಯ ಇಲ್ಲ, ಯಾಕಂದರೆ ತುಂಬ ಓವರ್ಕಿಲ್ ಆಗ್ತದೆ. ಬಟ್ ನಿಮಗೆ ತುಂಬ ವೀಡಿಯೋಸ್ಗಳು ಎಡಿಟ್ ಮಾಡ್ಲಿಕ್ಕೆ ಇರ್ಬೋದು, ಮತ್ತು ಕೋಡಿಂಗ್ ಪ್ರಾಜೆಕ್ಟ್ಸ್ಗಳು ತುಂಬ ಬಂದು ನಿಮ್ಮ ಲ್ಯಾಪ್ಟಾಪ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಆವಾಗ ಈ ರೀತಿಯ ಡಿವೈಸ್ಗಳು ಒಳ್ಳೆಯದು, ನಿಮಗೆ ಒಳ್ಳೆ ಹಣ ಇದ್ದರೆ. ವಿಂಡೋಸಲ್ಲಿ ಸಹ ತುಂಬ ಆಪ್ಷನ್ಸ್ಗಳು ಬರ್ತದೆ. ಲೇಟೆಸ್ಟ್ ಗ್ರಾಫಿಕ್ ಕಾರ್ಡ್, ಲೇಟೆಸ್ಟ್ ಪ್ರೊಸೆಸರ್, ಇವನ್ ಗುಡ್ ಬ್ಯಾಟ್ರಿ ಬ್ಯಾಕಪ್. ಸೊ ಇಂಥದ್ದೆಲ್ಲ ಆಪ್ಷನ್ಸ್ಗಳಿರುವ ಲ್ಯಾಪ್ಟಾಪ್ಸ್ಗಳು ತುಂಬ ಇರ್ತದೆ. i7, i9 ಮತ್ತು AMD ಸಹ Ryzen 5, Ryzen 7, Ryzen 9. ಸೊ ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇರ್ತದೆ. ಸೊ ನೀವು ಇದರ ಬಗ್ಗೆ ಸಹ ಸರ್ಚ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಓವರ್ ಕಿಲ್. ಅನ್ಲೆಸ್ ನಿಮ್ಮ ಹತ್ರ ಒಳ್ಳೆ ಬಿಸ್ನೆಸ್ ಉಂಟು ಕೋಡಿಂಗ್ ಇದು, ಅಥವಾ ಲೈಕ್ ಯಾವುದಾದ್ರು ಒಂದು ಒಳ್ಳೆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಿ, ಒಳ್ಳೆ ಗೇಮ್ ಆಡಬೇಕು ಮತ್ತು ಒಳ್ಳೆ ಕೋಡ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ನೀವು ಇದನ್ನು ತಗೊಳ್ಬೋದು. ಅನ್ಲೆಸ್ ಶೋರ್ಲಿ ನಿಮ್ಮ ಹತ್ರ ಹಣ ಇದ್ದರೆ, ನಿಮ್ಮ ಪೇರೆಂಟ್ಸ್ ಹತ್ರ ಹಣ ಇದ್ದರೆ ಇದನ್ನೇ ಪಿಕ್ ಮಾಡ್ಬೋದು. ಯಾಕಂದರೆ ತುಂಬ ಒಳ್ಳೇದು ಬರ್ತದೆ. 5 to 10 years ನಿಮಗೆ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಈಗ AI ಪ್ರಾಜೆಕ್ಟ್ ರಿಲೇಟೆಡ್ ಮಾಡಲಿಕ್ಕೆಲ್ಲ ಇದ್ರೆ ಉಂಟಲ್ಲ, ತುಂಬ ಒಳ್ಳೆಯದಾಗಿ LLMsಗಳು ಇದರಲ್ಲೇ ರನ್ ಆಗ್ತದೆ ಲೋಕಲಲ್ಲಿ. ನಿಮಗೆ ಪುನಃ ಕ್ಲೌಡ್ ಇದು ಸಬ್ಸ್ಕ್ರಿಪ್ಷನ್ ಅದೆಲ್ಲ ತಗೊಳ್ಳೋ ಅಗತ್ಯ ಇಲ್ಲ. ಜೆಮಿನೈ ಸಬ್ಸ್ಕ್ರಿಪ್ಷನ್ ಎಲ್ಲ ತುಂಬ ಕಾಸ್ಟ್ಲಿ ಇರ್ತದೆ ಇಫ್ ಜಿಯೋ ಆಫರ್ ಎಲ್ಲ ಕೊಡೋದಿದ್ದರೆ. ಸೊ ಹಾಗಾಗಿರೋದ್ರಿಂದ ಇದೊಂದು ಒಳ್ಳೆ ಆಪ್ಷನ್. ನಿಮಗೆ LLM ಅನ್ನು ಲೋಕಲ್ ಆಗಿ ರನ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮತ್ತು ಕೆಲವು ಮಾಡೆಲ್ಸ್ಗಳೆಲ್ಲ ಉಂಟಲ್ಲ, ವಿಡಿಯೋ ಜನ್ರೇಟ್ ಮಾಡುವ ಮತ್ತು ಇಮೇಜ್ ಜನ್ರೇಟ್ ಮಾಡುವ ಮಾಡೆಲ್ಸ್ಗಳೆಲ್ಲ, ಅವೆಲ್ಲ ರನ್ ಮಾಡಬೇಕಿದ್ರೆ ಈ ರೀತಿಯ ಹೈ ಎಂಡ್ ಲ್ಯಾಪ್ಟಾಪ್ ಅಥವಾ ಮ್ಯಾಕ್ಬುಕ್ ಉಂಟಲ್ಲ, ತುಂಬ ಯೂಸ್ಫುಲ್ ಆಗ್ತದೆ ನಿಮಗೆ. ಸೊ ಅದರಿಂದ ಬಜೆಟ್ ತುಂಬ ಹೈ ಇರಬೇಕು ಇದನ್ನು ಮಾಡಬೇಕಿದ್ರೆ. ಬಟ್ ಒಳ್ಳೆ ಲ್ಯಾಪ್ಟಾಪ್ಸ್ಗಳಿದು ಎಲ್ಲ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಅರ್ಥ ಆಯಿತು. ಫಸ್ಟಿಗೆ ಬಜೆಟ್ ಫ್ರೆಂಡ್ಲಿ ರೇಂಜ್ ಇದು, ತುಂಬ ಕಡಿಮೆ ಬಜೆಟ್ ಅಂತ ಹೇಳೋದಿಲ್ಲ, ಯಾಕಂದರೆ 10,000 15,000 ಅಂತ ಲ್ಯಾಪ್ಟಾಪೇ ಸಿಗೋದಿಲ್ಲ. 20, 30, 40,000 ಒಳಗಡೆ ಒಂದು ಕ್ಯಾಟಗರಿ ಇರ್ತದೆ. ಅದನ್ನು ಯಾವ ರೀತಿ ಬೈ ಮಾಡಬೇಕಂತೇಳಿ ಹೇಳಿದ್ದೇನೆ ನಾನು ನಿಮಗೆ. ನೆಕ್ಸ್ಟ್ ಅದಾದ ನಂತರ ಗೇಮಿಂಗ್ ಲ್ಯಾಪ್ಟಾಪ್ಗಳು, ಮ್ಯಾಕ್ಬುಕ್ಗಳು, ಅದು ಮಿಡ್ ರೇಂಜಿದ್ದು ಲ್ಯಾಪ್ಟಾಪ್ಸ್ಗಳು. ನೆಕ್ಸ್ಟ್ ಹೈ ಎಂಡಿದ್ದು ಲ್ಯಾಪ್ಟಾಪ್ಸ್ಗಳು ನಿಮಗೆ ಒಳ್ಳೆ AI ML ಇಂಥದ್ದೆಲ್ಲ ರನ್ ಮಾಡಬೇಕಿದ್ರೆ, ತುಂಬ ಮಾಡೆಲ್ಸ್ಗಳೆಲ್ಲ ರನ್ ಮಾಡಬೇಕಿದ್ರೆ ಇದೊಂದು ಒಳ್ಳೆ ಆಪ್ಷನ್ ನಿಮಗೆ ಹೈ ಎಂಡಿದ್ದು. ಸೊ ಈಗ ಲ್ಯಾಪ್ಟಾಪ್ ಬೈ ಮಾಡುವಾಗ ಆ್ಯಕ್ಚುಲಾಗಿ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಿಗೆ ಹೋಗಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ನಾನೊಂದು ಸಿಂಪಲಾಗಿ ತೋರಿಸ್ತೇನೆ ನಿಮಗೆ. ಸೊ ಈಗ ಈ ರೀತಿ ಲ್ಯಾಪ್ಟಾಪ್ ಅಂತೇಳಿ ನಾನು ಸರ್ಚ್ ಮಾಡಿದೆ. ಓಕೆ, ನಾನು ಎಂಥ ಬ್ರ್ಯಾಂಡ್ ಅಂತ ಹಾಕ್ತಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಲ್ಯಾಪ್ಟಾಪ್ಸ್ ಅಂತೇಳಿ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಕಾಣ್ತದೆ. ಸೊ ಇಲ್ಲಿ ಪ್ರೈಮ್ ಬುಕ್ 2 ಅಂತೇಳಿ ಕಾಣ್ತಾ ಉಂಟು. ಇದೆಲ್ಲ ಒಳ್ಳೆ ಬ್ರ್ಯಾಂಡಾ ಅಲ್ವಾ ಅಂತೇಳಿ ನೀವೇ ನೋಟ್ ಮಾಡಬೇಕು. ಬಟ್
ಇನ್ನೂ ಸಹ ಕೆಳಗಡೆ ಹೋದರೆ ಇಲ್ಲಿ HP 15 ಅಂತೇಳಿ ಉಂಟು, AMD Ryzen 3 ಅಂತೇಳಿ CPU ಉಂಟು. ಇದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲೆಲ್ಲ ಸ್ಪೆಸಿಫಿಕೇಶನ್ ಕಾಣ್ತದೆ. ನಾನು ನಿಮಗೆ ಹೇಳಿದ್ದೇನೆ Ryzen 3 ಇದು ಇರ್ತದೆ, ಮತ್ತು 8GB RAM ಇರ್ತದೆ, 512 SSD ಇರ್ತದೆ, ಒಳ್ಳೆಯದು ರೇಂಜ್. ಫುಲ್ HD ಲ್ಯಾಪ್ಟಾಪ್, ಆ್ಯಂಟಿ ಗ್ಲೇರ್ ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ಗಳು. Windows 11 ಫ್ರೀ ಆಗಿ ಬರ್ತದೆ, ಇದು ಒಂದು ಒಳ್ಳೆಯದು. ಎಂತಂದರೆ ಸುಮ್ಮನೆ ವಿಂಡೋಸಿಗೆ ಎಕ್ಸ್ಟ್ರಾ ಪೇ ಮಾಡದೇ ಇರಬಾರ್ದು. ಸೊ ಸ್ಪೆಸಿಫಿಕೇಶನ್ ಎಲ್ಲ ಇನ್ಡೆಪ್ತ್ ಆಗಿ ಕರೆಕ್ಟಾಗಿ ನೋಡಿ ನೀವು ಕಂಪೇರ್ ಮಾಡ್ಬೋದು ಬೇರೆ ಲ್ಯಾಪ್ಟಾಪ್ಸ್ ಒಟ್ಟಿಗೆ ಸಹ. ನೆಕ್ಸ್ಟ್ ಅದಾದ ನಂತರ ಮೇನ್ಲಿ ನಿಮಗೆ ಬರಬೇಕಾದದ್ದು ಇದೆಲ್ಲ ಹೇಗೂ ಇದ್ದದೆ ಸ್ಪೆಸಿಫಿಕೇಶನ್ಸ್ಗಳೆಲ್ಲ, ಬಟ್ ಮೇನ್ಲಿ ಇಲ್ಲಿ ಬಂದು ರಿವ್ಯೂಸ್ಗಳು ನೀವು ನೋಡಬೇಕಾದದ್ದು. ರಿವ್ಯೂಸ್ಗಳು ನೋಡಬೇಕಾದ್ರೆ ಯಾವ ರೀತಿ ನೋಡಬೇಕಂದ್ರೆ ಇಲ್ಲಿ ಸಿ ಮೋರ್ ರಿವ್ಯೂಸ್ ಅಂತೇಳಿ ಉಂಟಲ್ಲ, ಇದಕ್ಕೆ ಕ್ಲಿಕ್ ಕೊಡಬೇಕು. ನೆಕ್ಸ್ಟ್ ಆಲ್ ವೇರಿಯಂಟ್ಸ್ ಅಂತೇಳಿ ಉಂಟಲ್ಲ, ಇದರಲ್ಲಿ ಸ್ಟೈಲನ್ನು ನಾವು ಸ್ಪೆಸಿಫಿಕ್ ಆಗಿ ಈ ಸ್ಟೈಲ್ನ ಸೆಲೆಕ್ಟ್ ಮಾಡಬೇಕು. ಮತ್ತು ಟಾಪ್ ರಿವ್ಯೂಸ್ ಅಂತೇಳಿ ಇರ್ತದೆ, ಇದರಲ್ಲಿ ಮೋಸ್ಟ್ ರೀಸೆಂಟ್ ಅಂತೇಳಿ ಸರ್ಚ್ ಮಾಡಬೇಕು. ಸೊ ಈಗ ಇಲ್ಲಿ ಲೇಟೆಸ್ಟ್ ರಿವ್ಯೂಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನೋಡಿ, ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಸ್ಕ್ರೀನ್ ಗೆಟ್ಸ್ ಬ್ಯಾಕ್ಡ್ ಔಟ್, ಇದೆಲ್ಲ ರಿವ್ಯೂಸ್ಗಳು ಇದ್ದದೆ, ಅಂದರೆ ವರ್ಕ್ ಆಗ್ತಿಲ್ಲ ಅಂತೇಳಿ ಅದೆಲ್ಲ ಬರ್ತದೆ ರಿವ್ಯೂಸ್ಗಳು. ಬಟ್ ನೀವು ಮೇನ್ಲಿ ನೋಡಬೇಕಾದದ್ದು ಅಂತಂದರೆ ಅದೇ ಹೇಗೂ ರಿಪ್ಲೇಸ್ಮೆಂಟ್ ಎಲ್ಲ ಅವ್ರು ಕೊಡ್ತಾರೆ, ನೀವು ಬ್ರ್ಯಾಂಡ್ ವ್ಯಾರಂಟಿ ಅದೆಲ್ಲ ಉಂಟು. ಬಟ್ ಅದು ಕಷ್ಟಕರ, ನೀವು ಸೊ ಅದರಿಂದ ಇಂಥದ್ದೆಲ್ಲ ಇದ್ದದ್ದು ಬೈ ಮಾಡ್ಲಿಕ್ಕೆ ಹೋಗಬೇಡಿ, ಅಂದರೆ ನೆಗೆಟಿವ್ ರಿವ್ಯೂಸ್ಗಳು. ಬಟ್ ಮೇನ್ಲಿ ನೋಡಬೇಕಾದದ್ದು ಅದೇ, ಇಟ್ಸ್ ವರ್ಕಿಂಗ್ ಸ್ಮೂತ್ಲಿ ಬಟ್ ವೆನ್ ಪ್ಯಾಕೇಜಿಂಗ್ ಶುಡ್ ಬಿ ಪ್ರಾಪರ್ಲಿ ಮೇಡ್, ಸ್ಕ್ರೀನ್ ಈಸ್ ಎವರೇಜ್, ಡೆಲ್ ಇಸ್ ಬೆಸ್ಟ್ ಅಂತೆಲ್ಲ ಕೊಡ್ತಿದ್ದಾರೆ. ಸೊ ಬೇರೆ ಬೇರೆ ರಿವ್ಯೂಸ್ಗಳು ಉಂಟು. ಸೊ ನೀವು ಇಲ್ಲಿ ಕಂಪೇರ್ ಮಾಡಬೇಕಾದದ್ದು. ಸೊ ಫಸ್ಟ್ ಟೈಮ್ ಯೂಸಿಂಗ್ Ryzen 3, ಥ್ಯಾಂಕ್ ಯು ಸೋ ಮಚ್, ಬೆಸ್ಟ್ ಚಾಯ್ಸ್, 12 years ಬೆಸ್ಟ್ ಅಂತೇಳಿ ಉಂಟು. ಸೊ ಇದರಲ್ಲಿ ನೀವು ಇಲ್ಲಿ ಇಮೇಜ್ ಎಲ್ಲ ನೋಟ್ ಮಾಡ್ಬೋದು. ಸೊ ಇಮೇಜ್ ಎಲ್ಲ ಕರೆಕ್ಟಾಗಿ ನಿಮಗೆ ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಯಾವ ರೀತಿ ಉಂಟು ಅಂತೇಳಿ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್. ನೆಕ್ಸ್ಟ್ ಇನ್ನೂ ಸಹ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ಈಗ ಇಲ್ಲಿ ಆ್ಯಪಲ್ಲಿ ಇದು ಮ್ಯಾಕ್ಬುಕ್ ಉಂಟು, Asus ಸಹ ಉಂಟು. ಸೊ ಎಲ್ಲದಕ್ಕೆ ಸಹ ನೀವು ಆ ರೀತಿ ನೋಡಬೇಕಾದದ್ದು. ಸೊ ಈವನ್ ಫ್ಲಿಪ್ಕಾರ್ಟಲ್ಲಿ ನಾನು ಸರ್ಚ್ ಮಾಡಿದರೆ ಫಸ್ಟಿಗೆ ಜಿಯೋದವ್ರು ಬರ್ತದೆ. ಇದನ್ನೆಲ್ಲ ಹೋಗಬೇಡಿ, ಎಂತಕಂದರೆ ನಮಗೆ ಕೋಡ್ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಹೆಚ್ಚಾಗಿ. ಬಟ್ ಇಲ್ಲಿ ನೋಡಿ ಮ್ಯಾಕ್ಬುಕ್ ಏರ್ ಅಂತೇಳಿ ಉಂಟು. ಸೊ ಮ್ಯಾಕ್ಬುಕ್ ಸಹ ತೋರಿಸ್ತಾನೆ ನಿಮಗೆ. ಸೊ 71,000, ನಿಮ್ಮ ಹತ್ರ ಎಂಥವ್ರು ಕಾರ್ಡ್ ಎಲ್ಲ ಆಫರ್ ಎಲ್ಲ ಇದ್ರೆ ಉಂಟಲ್ಲ, ತುಂಬ ಇನ್ನೂ ಸಹ ನಿಮಗೆ ಚೀಪಿಗೆ ಸಿಗ್ತದೆ. ಇದು ಮೊನ್ನೆ 66,000 ಎಷ್ಟೋ ಇತ್ತು ಆಫರ್ ಟೈಮಲ್ಲಿ. ಸೊ ನಿಮಗೆ ಇಲ್ಲಿ ರೇಟಿಂಗ್ಸಿಗೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಸಹ ನೀವು ಇದೇ ರೀತಿ ಮಾಡಬೇಕಾದದ್ದು. ಆಲ್ ರಿವ್ಯೂಸಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಮೋಸ್ಟ್ ಹೆಲ್ಪ್ಫುಲ್ ಅಂತೆಲ್ಲ ಇರ್ತದೆ, ಇದರ ಬದಲು ಮೋಸ್ಟ್ ರೀಸೆಂಟ್ ಅಂತೇಳಿ ಸರ್ಚ್ ಮಾಡಬೇಕು. ಇದರಲ್ಲಿ ನಿಮಗೆ ಲೇಟೆಸ್ಟ್ ರಿವ್ಯೂ ಬರ್ತದೆ. ಸೊ 1 day ಆಗೋ ಇವರು ಹಾಕಿದ್ದು ರಿವ್ಯೂವನ್ನು. ಸೊ ಇದರಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಕಾಣ್ತಾ ಉಂಟು ಯಾವ ರೀತಿ ರಿವ್ಯೂ ಉಂಟು ಅಂತೇಳಿ. ಸೊ ಆಲ್ಮೋಸ್ಟ್ ಮ್ಯಾಕ್ಬುಕ್ಕಿಗೆ ಎಲ್ಲರೂ ಸಹ ಒಳ್ಳೇದುಂಟು ಅಂತೇಳಿ ಹೇಳ್ತಾರೆ. ಎಂತಂದರೆ ವೆರಿ ರ್ಯಾರ್ಲಿ ಮ್ಯಾಕ್ಬುಕ್ ಒಳ್ಳೇದೇ ಇರೋದು. ಎಂತಂದರೆ ಮೇನ್ಲಿ ನಮಗೆ ಕೋಡ್ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆ ಸ್ಮೂತಾಗಿ ರನ್ ಆಗ್ತದೆ ಮ್ಯಾಕ್ಬುಕ್. ಸೊ ಅದರಿಂದ ಮ್ಯಾಕ್ಬುಕ್ಸ್ಗಳು ಒಂದು ಒಳ್ಳೆ ಆಪ್ಷನ್ ನಿಮಗೆ. ಬಟ್ ಈವನ್ ವಿಂಡೋಸಲ್ಲಿ ಸಹ ತುಂಬ ಒಳ್ಳೆ ಲ್ಯಾಪ್ಟಾಪ್ಸ್ಗಳು ಇರ್ತದೆ. ಸೊ ಈಗ ನಾನಿಲ್ಲಿ ಬಂದು ಲೆನೋವೋ ಗೇಮಿಂಗ್ ಲ್ಯಾಪ್ಟಾಪ್ ಅಂತೇಳಿ ಸರ್ಚ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಬರ್ತದೆ, LOQ ಅಂತೇಳಿ ಲೆನೋದವ್ರು ಸಹ. ಸೊ ಐಡಿಯಾಪ್ಯಾಡ್ ಗೇಮಿಂಗ್ 3, ಸೊ ಇದೇ ನನ್ನ ಹತ್ರ ಇರುವ ಲ್ಯಾಪ್ಟಾಪ್. ಸೊ ತುಂಬ ವರ್ಷನ್ಸ್ಗಳು ಡಿಫರೆಂಟ್ಸ್ ಇರ್ತದೆ, ಯಾಕಂದರೆ ನನ್ನ ಅದರಲ್ಲಿ ಬೇರೆ ಪ್ರೊಸೆಸರ್ ಎಲ್ಲ ಇರೋದು. ಸೊ ಅದರಿಂದ ನಾನು ಮೇನ್ಲಿ ರೆಕಮೆಂಡ್ ಮಾಡೋದಿಲ್ಲ ಯಾವ ಲ್ಯಾಪ್ಟಾಪ್ ಬೈ ಮಾಡಬೇಕು ಅಂತೇಳಿ, ಯಾಕಂದರೆ ಸ್ಪೆಸಿಫಿಕೇಷನ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಬಟ್ ಇದರಲ್ಲಿ ನೋಡಿ 8GB RAM ಉಂಟು, 512GB SSD ಉಂಟು, ಗ್ರಾಫಿಕ್ ಕಾರ್ಡ್ ಉಂಟು, ಒಳ್ಳೆ ಗ್ರಾಫಿಕ್ ಕಾರ್ಡ್ ಇದು. ನೆಕ್ಸ್ಟ್ ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು 4,000 5,000 ಕೊಟ್ಟು ಒಂದು ಎಕ್ಸ್ಟ್ರಾ 8GB RAM ಹಾಕಿದರೆ 16GB ಲ್ಯಾಪ್ಟಾಪ್ ಆಗ್ತದೆ. ಬಟ್ ಮೇಯ್ನ್ಲಿ ರಿವ್ಯೂಸ್ಗಳನ್ನು ಕರೆಕ್ಟಾಗಿ ನೋಡಿ ಇಲ್ಲಿ. ಸೊ ಆಲ್ ರಿವ್ಯೂಸಿಗೆ ಕ್ಲಿಕ್ ಕೊಟ್ಟು ಇಲ್ಲಿ ಮೋಸ್ಟ್ ಹೆಲ್ಪ್ಫುಲ್ ಬದಲು ಮೋಸ್ಟ್ ರೀಸೆಂಟಿಗೆ ಕ್ಲಿಕ್ ಕೊಟ್ಟು ನೀವು ಚೆಕ್ ಮಾಡ್ಬೋದು ಇಲ್ಲಿ. ಸೊ ಇದರಲ್ಲಿ ಕೆಲವು ರಿವ್ಯೂಸ್ಗಳು ನೆಗೆಟಿವ್ ಅಂತೇಳಿ ಇರ್ತದೆ. ಬಟ್ ಅದಂತ ಹೇಳೋದು, ಅದನ್ನೇ ನೀವು ಹೆಚ್ಚು ನೋಟ್ ಮಾಡಬೇಡಿ. ಪಾಸಿಟಿವ್ ಮತ್ತು ನೆಗೆಟಿವ್ 2 ರಿವ್ಯೂ ಅನ್ಸ ನೀವು ಆಲ್ಮೋಸ್ಟ್ ಇಗ್ನೋರ್ ಮಾಡ್ಬೋದು. ಎಂತಕಂದರೆ ಕೆಲವರೆಲ್ಲ ಅದೇ ಬಾಕ್ಸ್ ಸರಿ ಇಲ್ಲ ಅದಿಲ್ಲ ಅಂಥದ್ದೇ ರಿವ್ಯೂ ಹಾಕ್ತಾರೆ. ಬಟ್ ಮೇಯ್ನ್ಲಿ ನೀವು ನೋಡಬೇಕಾದದ್ದು ಅದೇ ವ್ಯಾಲ್ಯೂ ಫಾರ್ ಮನಿಯಾ, ಅಥವಾ ಲೈಕ್ ಎಂಥ ಕಾನ್ಸ್ಗಳು ಉಂಟು, ಬ್ಯಾಟ್ರಿ ಕನ್ಸಪ್ಷನ್, ಲಾಸ್ಟ್ ಓನ್ಲಿ 1 hour, ಗೇಮಿಂಗ್ ಮೋಡ್, ನಾರ್ಮಲ್ ಆರ್ 2 ಮ್ಯಾಕ್ಸಿಮಮ್, ಇದೆಲ್ಲ ನೋಡಿ ನಾನು ಹೇಳಿದಾಗೆ ಉಂಟು. ಸೊ ಅದರಿಂದಾಗಿ ನೀವು ನೋಡಬೇಕಾದದ್ದು ಈ ರೀತಿಯ ರಿವ್ಯೂಸ್ಗಳನ್ನು. ಮತ್ತು ಮೇನ್ಲಿ ರಿವ್ಯೂಸ್ಗಳು ಯಾವಾಗ ಪೋಸ್ಟ್ ಮಾಡಿದ್ದು ಅಂತ ಸಹ ನೋಡಿ. ಇದು ಜುಲೈ 2024 ಮೋರ್ ರೀಸೆಂಟ್ ಆದರೆ ಮೋರ್ ಬೆಟರ್, ಎಂತಂದರೆ ಅವ್ರು ಲೇಟೆಸ್ಟ್ ಆಗಿ ನೋಡಿದ್ದಾರೆ. ಸೊ ಯೂಶ್ವಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಓಪನ್ ಬಾಕ್ಸ್ ಡೆಲಿವರಿ ಇರ್ತದೆ. ಸೊ ಅದರಿಂದ ನೀವು ಬಾಕ್ಸನ್ನು ಓಪನ್ ಮಾಡಿ ಕರೆಕ್ಟಾಗಿ ಮಾಡೆಲ್ ನಂಬರ್ ಅದೆಲ್ಲ ಕರೆಕ್ಟಾಗಿ ನೋಟ್ ಮಾಡಿ ಇಫ್ ಬೈ ಮಾಡೋದಾದರೆ ಫ್ಲಿಪ್ಕಾರ್ಟಿಂದ. ಅಮೆಝಾನಲ್ಲಿ ಅಂಥದ್ದೆಲ್ಲ ಆಪ್ಷನ್ ಇರಲಿಕ್ಕಿಲ್ಲ, ಬಟ್ ರಿಟರ್ನ್ಸ್ ಎಲ್ಲ ಅವ್ರು ತಗೊಳ್ತಾರೆ. ಸೊ
ಈಗ ಹೋಪ್‌ಫುಲ್ಲಿ ನಿಮ್ಗೆ ಅರ್ಥ ಆಯಿತು ಯಾವ ರೀತಿ ಲ್ಯಾಪ್‌ಟಾಪ್ಸ್‌ಗಳನ್ನು ಬೈ ಮಾಡಬೇಕು ಅಂತೇಳಿ ಕೋಡಿಂಗಿಗೆ, ವೆಬ್ ಡೆವಲಪ್‌ಮೆಂಟಿಗೆ, ಮೊಬೈಲ್ ಆ್ಯಪ್ ಡೆವಲಪ್‌ಮೆಂಟಿಗೆಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಲ್ಲಿ ತುಂಬ ಕನ್ನಡ ರಿಲೇಟೆಡ್ ಕೋಡಿಂಗ್, ವೆಬ್ ಡೆವಲಪ್‌ಮೆಂಟ್ ಕಂಟೆಂಟ್ ನಿಮಗೆ ನಾನು ಹಾಕ್ತಾ ಇರ್ತೇನೆ. ಮತ್ತೆ ಸ್ಯಾಟರ್‌ಡೇ ವೀಕ್ಲಿ ನಾನು ಲೈವ್ ಹೋಗ್ತೇನೆ. ಸೊ ಅದರಿಂದ ಅಲ್ಲಿ ಎಂತಾದರೂ ನಿಮಗೆ ಕ್ವೆಶ್ಚನ್ ಕೇಳಲಿಕ್ಕಿದ್ರೆ ಅಲ್ಲಿ ನೀವು ಕೇಳ್ಬೋದು. ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.